ಬಿಜೆಪಿ ರಾಜ್ಯಾಧ್ಯಕ್ಷ ರೇಸ್ಗೆ ಅಚ್ಚರಿಯ ಹೆಸರು ಎಂಟ್ರಿ ಆಗ್ತಾ ಇದೆ. ಇದೇ ಮೇ 25ಕ್ಕೆ ಹೊಸ ರಾಜ್ಯಾಧ್ಯಕ್ಷರ ಘೋಷಣೆ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ನವೆಂಬರ್ಗೆ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಅವಧಿ ಮುಕ್ತಾಯವಾಗುವಂಥದ್ದು. ಸೊ ವಿಜಯೇಂದ್ರಗೆ ಟಕ್ಕರ್ ಕೊಡೋದಕ್ಕೆ ಎಸ್ಟಿ ನಾಯಕ ಎಂಟ್ರಿ ಆಗ್ತಾ ಇದ್ದಾರಾ? ಅಧ್ಯಕ್ಷರಿಗಾಗಿ ಲಾಬಿ ಮಾಡ್ತಾ ಇದ್ದಾರೆ ಮಾಜಿ ಸಚಿವ ಶ್ರೀರಾಮುಲು. ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ತಮ್ಮನ್ನ ಪರಿಗಣಿಸುವಂತೆ ಒತ್ತಡ ಕೂಡ ಹೇರಲಾಗ್ತಾ ಇದೆ ಅನ್ನುವಂತಹ ಮಾಹಿತಿ. ಜೊತೆಗೆ ಹೈಕಮಾಂಡ್ ನಾಯಕರಿಗೆ ಬೇಡಿಕೆ ಇಟ್ಟಿದ್ದಾರೆ ಶ್ರೀರಾಮುಲು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮೂಲಕ ಶ್ರೀರಾಮುಲು ಲಾಬಿಯನ್ನ ನಡೆಸ್ತಾ ಇರುವಂತದ್ದು. ವಿಜಯೇಂದ್ರ ಅವಧಿ ಮುಗಿದ ಬಳಿಕ ರಾಜ್ಯಾಧ್ಯಕ್ಷ ಮಾಡುವಂತೆ ಪಟ್ಟನ್ನ ಹಿಡಿದು ಕೂತಿದ್ದಾರಂತೆ. ಬಿಜೆಪಿ ರಾಜ್ಯಾಧ್ಯಕ್ಷ ರೇಸ್ಗೆ ಇದೀಗ ಅಚ್ಚರಿಯ ಹೆಸರೊಂದು ಎಂಟ್ರಿ ಆಗ್ತಾ ಇದೆ. ಇದೇ ಮೇ 25ಕ್ಕೆ ಹೊಸ ರಾಜ್ಯಾಧ್ಯಕ್ಷರ ಘೋಷಣೆ ಫಿಕ್ಸ್ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ಸೊ ನವೆಂಬರ್ಗೆ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಅವಧಿ ಕೂಡ ಮುಕ್ತಾಯವಾಗುತ್ತೆ. ಹಾಗಾಗಿ ವಿಜಯೇಂದ್ರಗೆ ಟಕ್ಕರ್ ಕೊಡೋದಕ್ಕೆ ಎಸ್ಟಿ ನಾಯಕ ಎಂಟ್ರಿ ಆಗ್ತಾ ಇದ್ದಾರಾ? ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಗುಸುಗುಸು ಪಿಸುಪಿಸು ಆರಂಭ ಆಗಿದೆ ಈಗ ಆಲ್ರೆಡಿ. ಅಧ್ಯಕ್ಷರಿಗಾಗಿ ಲಾಬಿಯನ್ನ ಮಾಡ್ತಾ ಇದ್ದಾರೆ ಮಾಜಿ ಸಚಿವ ಶ್ರೀರಾಮುಲು ಅನ್ನುವಂಥದ್ದು ಕೂಡ ಒಂದ್ ಕಡೆ. ಬಿಕಾಸ್ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ತಮ್ಮನ್ನ ಪರಿಗಣಿಸುವಂತೆ ಒತ್ತಡವನ್ನ ಹೇರಲಾಗ್ತಾ ಇದೆ ಒಂದ್ ಕಡೆಯಿಂದ. ಹೈಕಮಾಂಡ್ ನಾಯಕರಿಗೆ ಬೇಡಿಕೆಯನ್ನ ಇಟ್ಟಿದ್ದಾರೆ ಶ್ರೀರಾಮುಲು ಅನ್ನುವಂತಹ ಮಾಹಿತಿ ಕೂಡ ಇದೆ. ಸೊ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮೂಲಕ ಶ್ರೀರಾಮುಲು ಲಾಬಿಯನ್ನ ನಡೆಸ್ತಾ ಇದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಜೊತೆಗೆ ವಿಜಯೇಂದ್ರ ಅವಧಿ ಮುಗಿದ ಬಳಿಕ ರಾಜ್ಯಾಧ್ಯಕ್ಷ ಮಾಡುವಂತೆ ಪಟ್ಟನ್ನ ಹಿಡಿದು ಕೂತಿದ್ದಾರಂತೆ. ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ರೇಸ್ನಲ್ಲಿ ಒಂದಷ್ಟು ಸಚಿವರುಗಳ ಹೆಸರು ಕೂಡ ಕೇಳಿ ಬರ್ತಾ ಇರುವಂತದ್ದು. ಬಿಜೆಪಿ ರಾಜ್ಯಾಧ್ಯಕ್ಷ ರೇಸ್ಗೆ ಇದೀಗ ಅಚ್ಚರಿಯ ಹೆಸರುಗಳು ಕೂಡ ಎಂಟ್ರಿ ಆಗ್ತಾ ಇದೆ. ಎಸ್ಟಿ ನಾಯಕ ಎಂಟ್ರಿ ಆಗ್ತಾರೆ ಅನ್ನುವಂತಹ ಚರ್ಚೆ ಕೂಡ ಇರುವಂತದ್ದು. ಸೊ ಶ್ರೀರಾಮುಲು ಒಂದ್ ಕಡೆ ಒತ್ತಡವನ್ನು ಕೂಡ ಹೇರ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರಿಗೆ ಬೇಡಿಕೆಯನ್ನು ಕೂಡ ಇಟ್ಟಿರುವಂತದ್ದು ಶ್ರೀರಾಮುಲು. ಸೊ ಫೈನಲೈಸ್ ಆಗೋದೊಂದು ಬಾಕಿ ಇದೆ. ವಿಜಯೇಂದ್ರ ಅವಧಿ ಮುಗಿದ ಬಳಿಕ ರಾಜ್ಯಾಧ್ಯಕ್ಷ ಮಾಡಬೇಕು ಅಂತ ಹೇಳ್ಬಿಟ್ಟು ಪಟ್ಟನ್ನ ಹಿಡಿದು ಕೂತಿದ್ದಾರಂತೆ. ತಮ್ಮ ಅರ್ಹತೆಯನ್ನ ಮುಂದಿಟ್ಟು ಲಾಬಿಯನ್ನ ಮಾಡ್ತಾ ಇರುವಂತಹ ಶ್ರೀರಾಮುಲು, ನಾನು ಬಹುಸಂಖ್ಯಾತ ಎಸ್ಟಿ ಸಮುದಾಯದ ಪ್ರಬಲ ನಾಯಕ, ನಾನು ರಾಜ್ಯಾಧ್ಯಕ್ಷನಾದ್ರೆ ಎಸ್ಟಿ ಸಮುದಾಯದ ಬಿಜೆಪಿಗೆ ಬೆಂಬಲಿಸಲಿದೆ. ಸೊ ಕಾಂಗ್ರೆಸ್ ಪಕ್ಷದ ಮೇಲೆ ಎಸ್ಟಿ ಸಮುದಾಯ ಬೇಸರಗೊಂಡಿದೆ. ವಾಲ್ಮೀಕಿ ಸಮುದಾಯದ 2 ಸಚಿವರಿಗೆ ಕೋಕ್ ಕೊಟ್ಟಿದ್ದಾರೆ. ಹಾಗಾಗಿ ಮೀಸಲಾತಿ ಕೊಡದಿದ್ದಕ್ಕೆ ಎಸ್ಟಿ ಸಮುದಾಯ ಅಸಮಾಧಾನಗೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಎಸ್ಟಿ ಮತ ಸೆಳೆಯುವೆ, ರಾಜ್ಯಾಧ್ಯಕ್ಷನಾಗಿ ಮಾಡಿ ಅಂತ ಹೇಳ್ಬಿಟ್ಟು ಶ್ರೀರಾಮುಲು ಇದೀಗ ಬೇಡಿಕೆಯನ್ನ ಇಡ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರಿಗೆ ಒತ್ತಾಯಿಸ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ವಿಜಯೇಂದ್ರ ಅವಧಿ ಮುಗಿದ ಬಳಿಕ ರಾಜ್ಯಾಧ್ಯಕ್ಷರನ್ನಾಗಿ ಮಾಡುವಂತೆ ಪಟ್ಟನ್ನು ಹಿಡಿದು ಕೂತಿದ್ದಾರೆ. ಒಂದಷ್ಟು ಕಾರಣಗಳನ್ನು ಕೂಡ ಕೊಟ್ಟು, ರೀಸನ್ಸ್ ಅನ್ನು ಕೂಡ ಕೊಟ್ಟು ಯಾಕಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ತಮ್ಮೆಲ್ಲ ಅರ್ಹತೆಗಳು ಏನೇನೆಲ್ಲ ಇದೆ ಎಲ್ಲವನ್ನು ಕೂಡ ಮುಂದಿಟ್ಟು ಲಾಬಿಯನ್ನ ನಡೆಸ್ತಾ ಇದ್ದಾರೆ ಶ್ರೀರಾಮುಲು. ನಾನು ಬಹುಸಂಖ್ಯಾತ ಎಸ್ಟಿ ಸಮುದಾಯದ ಪ್ರಬಲ ನಾಯಕ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ನಾನು ರಾಜ್ಯಾಧ್ಯಕ್ಷನಾದ್ರೆ ಎಸ್ಟಿ ಸಮುದಾಯ ಬಿಜೆಪಿಗೆ ಬೆಂಬಲಿಸಲಿದೆ ಅನ್ನುವಂತಹ ರೀಸನ್ ಕೂಡ ಕೊಟ್ಟಿದ್ದಾರೆ. ಇನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ರೇಸ್ನಲ್ಲಿ ಕೇಳಿಬರ್ತಾ ಇರುವಂತಹ ಹೆಸರುಗಳನ್ನ ನೋಡ್ತಾ ಹೋಗೋದಾದ್ರೆ, ವಿ ಸೋಮಣ್ಣ ಕೇಂದ್ರ ಸಚಿವರು, ಶೋಭಾ ಕರಂದ್ಲಾಜೆ ಕೇಂದ್ರ ಸಚಿವೆ, ವಿ ಸುನಿಲ್ ಕುಮಾರ್ ಬಿಜೆಪಿ ಶಾಸಕರು. ಸೊ ಇವರೆಲ್ಲ ಹೆಸರುಗಳು ಕೂಡ ಬಿಜೆಪಿ ರಾಜ್ಯಾಧ್ಯಕ್ಷ ರೇಸ್ ಅಲ್ಲಿ ಕೇಳಿಬರ್ತಾ ಇರುವಂತದ್ದು. ಶ್ರೀರಾಮುಲು ಮಾಜಿ ಸಚಿವರು, ಅರವಿಂದ್ ಬೆಲ್ಲದ್ ವಿಪಕ್ಷ ಉಪನಾಯಕ, ಕುಮಾರ್ ಬಂಗಾರಪ್ಪ ಮಾಜಿ ಸಚಿವರು. ಸೊ ಇಷ್ಟೂ ಜನದ ಹೆಸರುಗಳು ಕೂಡ ಕೇಳಿಬರ್ತಾ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷ ರೇಸ್ಗೆ ಇದೀಗ ಅಚ್ಚರಿಯ ಹೆಸರು ಎಂಟ್ರಿ ಆಗಿರುವಂತದ್ದು. ಇದೇ ಮೇ 25ಕ್ಕೆ ಹೊಸ ರಾಜ್ಯಾಧ್ಯಕ್ಷರ ಘೋಷಣೆಯಾಗೋದು ಫಿಕ್ಸ್ ಅಂತ ಕೂಡ ಹೇಳಲಾಗ್ತಾ ಇದೆ. ನವೆಂಬರ್ಗೆ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಅವಧಿ ಕೂಡ ಮುಕ್ತಾಯ ಆಗತ್ತೆ. ಅದಾದ ನಂತರ ಅವಧಿ ಮುಗಿದ ಬಳಿಕ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ ಅಂತ ಹೇಳ್ಬಿಟ್ಟು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮೂಲಕ ಶ್ರೀರಾಮುಲು ಲಾಬಿಯನ್ನ ನಡೆಸ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು.